ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಇವತ್ತು ನನ್ನ ಜೊತೆ ದ ಸೆನ್ಸೇಷನಲ್ ಸ್ಟಾರ್, ನಿಮ್ಮೆಲ್ಲರ ನೆಚ್ಚಿನ ಅತ್ಯದ್ಭುತ ನಾಯಕ ನಟ ಕೋಮಲ್ ಕುಮಾರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅಕ್ಟೋಬರ್ 31ರಂದು ಬಿಡುಗಡೆ ಆಗ್ತಾ ಇರುವಂತಹ ಕೋಣ ಸಿನಿಮಾದ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗೆಯೇ ನಾಯಕಿ ತನಿಷಾ ಕುಪ್ಪಂಡ ಅವರ ಚೊಚ್ಚಲ ನಿರ್ಮಾಣದ ಸಿನಿಮಾ ಇದಾಗಿದೆ. ಅಂಡ್ ರಿತ್ವಿ ಜಗದೀಶ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಅಣ್ಣ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆಲ್ ಗುಡ್ ಸರ್, ಪ್ರಮೋಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ? ಆ್ಯಕ್ಚುಲಿ ಟೈಮ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದೆ. ಕೋಣ ಅಂದ್ರೆ ನಮಗೆ ಯಮನ ವಾಹನ ಅಂತ ನಾವು ಹೇಳ್ತೀವಿ. ಯಮ ಬಂದು ಸಾವಿನ ದೇವರು. ಸೊ ಅದಕ್ಕೂ ಈ ಸಿನಿಮಾಗೂ ಏನಾದ್ರು ಸಂಬಂಧ ಇದೆಯಾ ಅಂತ? ಸಿಂಬಾಲಿಕ್ ಆಗಿ ತಗೊಂಡ್ರೆ ಇರ್ಬೋದೇನೋ. ತಾವೇನ್ ಹೇಳ್ತೀರಾ? ಅಲ್ಲ, ಕೋಮಲ್ ಸರ್ ಏನ್ ಹೇಳ್ತಾರೋ ಅದೇ ಸತ್ಯ. ಯಾಕಂದ್ರೆ ಅವರೇ ಅಲ್ವಾ ಹೀರೋ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ಇಡೀ ಥ್ರೂ ಔಟ್ ಸಿನಿಮಾನ ಅರ್ದು ಕುಡ್ದು ಆಕ್ಟ್ ಮಾಡಿ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೋ ಅದೇ ಸರಿ. ವಂಡರ್ಫುಲ್. ಅಂಡ್ ನಾ ಟ್ರೇಲರ್ ನೋಡಿದಾಗ ತುಂಬಾ ಇಂಪಾರ್ಟೆಂಟ್ ಅನ್ಕ ಏನ್ ಅನ್ಸಿತ್ತು ಅಂದ್ರೆ, ಆ ಕತ್ಲೆನಲ್ಲಿ ಅಂದ್ರೆ ಡಾರ್ಕ್ ಟೋನ್ ಅಲ್ಲಿ ಕಾಗೆಗಳು ಹಾರೋದನ್ನ ತೋರಿಸಿದೀರಾ. ಮತ್ತೊಂದ್ ಕಡೆ ನೆಕ್ಸ್ಟ್ ಶಾಟ್ ನಲ್ಲಿ ಒಬ್ಬ ವ್ಯಕ್ತಿ ಮಲಗಿರ್ತಾನೆ, ತಕ್ಷಣ ಕಂಡ್ಬಿಡ್ತಾನೆ, ಆಮೇಲೆ ಒಂದು ಕಿಟಕಿನಲ್ಲಿ ಸನ್ಲೈಟ್ ಕಾಣಿಸುವಂತದ್ದು. ಸೊ ಇಲ್ಲಿ ಒಂದು ಕೆಟ್ಟದನ್ನು ಸೂಚಿಸಿದ್ರೆ ಮತ್ತೊಂದು ಒಳ್ಳೇದು ಸೂಚಿಸ್ತಾ ಇದೆ. ಅಂದ್ರೆ ಈ ಕಾಂಟ್ರಾಸ್ಟ್ ಸಿಚುಯೇಷನ್ಸ್ ಗಳನ್ನ ಟ್ರೇಲರ್ ನಲ್ಲಿ ಅಲ್ಲಲ್ಲಿ ಪ್ಲೇಸ್ ಮಾಡಿರುವಂತದ್ದು. ಮತ್ತೆ ಒಂದ್ ಕಡೆ ಊರಿನ ಜಾತ್ರೆ ನಡೀತಾ ಇರುತ್ತೆ, ಮತ್ತೊಂದ್ ಕಡೆ ನದಿನಲ್ಲಿ ಹೆಣಗಳ ರಾಶಿ. ಇದು ಕೂಡ ಕಾಂಟ್ರಾಸ್ಟ್ ಸಿಚುಯೇಷನ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಂದ್ರೆ ವೇರ್ ದೇರ್ ಇಸ್ ಬ್ಯಾಡ್ ಥಿಂಗ್ಸ್ ದೇರ್ ಆರ್ ಗುಡ್ ಥಿಂಗ್ಸ್, ವೇರ್ ದೇರ್ ಆರ್ ಬ್ಯಾಡ್ ಈವಿಲ್ ದೇರ್ ಇಸ್ ಗುಡ್ ಇದು ಅಂತನೂ ಸೈನ್ಸ್ ಅಂತನೂ ಇರುತ್ತೆ. ಸೊ ಅದನ್ನು ಜೀವನ ಅಂದಾಗ ಏರುಪೇರುಗಳು ಎರಡೂ ಇರುತ್ತೆ. ಹಾಗೇನೆ ಈ ಚಿತ್ರದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗೆ ಏರು ಇರುತ್ತೆ, ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅನ್ನೋದನ್ನು ಒಂದು ಸಿಂಬಾಲಿಕ್ ಆಗೇನೆ ಹೇಳಿರೋದು. ಆಮೇಲೆ ಈ ನೀವು ಏನು ಟ್ರೈಲರ್ನ ಡಿಕೋಡ್ ಮಾಡಿದ್ದೀರಾ, ಅದರದ್ದು ಆ್ಯಕ್ಚುಲಾಗಿ ನಮ್ಮ ಫಾರ್ಮ್ಯಾಟ್ ಏನಂತಂದರೆ, ನಾನು ತುಂಬ ಸ್ಟಡಿ ಮಾಡಿ ಆ ಸ್ಕ್ರೀನ್ ಪ್ಲೇ ವೈಸಲ್ಲೇ ಆ ಒಂದೊಂದು ಕ್ಯಾರೆಕ್ಟ್ರಿಗೂ ಸ್ಟಾರ್ಟ್ ಆ್ಯಂಡ್ ಫಿನಿಶ್ ಕೊಟ್ಟಿದ್ದೀವಿ. ಸೊ ಹಂಗಾಗಿ ಅದು ಪರಿಪೂರ್ಣವಾಗಿ ಕಾಣಿಸ್ತಾ ಇರುತ್ತೆ. ಕುಪ್ಪಂಡಸ್ ಪ್ರೊಡಕ್ಷನ್ ಅಂತ ಆ ತೆರೆ ಮೇಲೆ ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಹಂತವಾಗಿ ತಾವು ಬೆಳ್ಕೊಂಡು ಬಂದಿದ್ದೀರಾ. ಅಂಡ್ ಈ ಒಂದು ಜ್ಯುವೆಲರಿ ಶೋರೂಮ್ ನ ಓಪನ್ ಮಾಡ್ತಾರೆ, ಇವಾಗ ಪ್ರೊಡಕ್ಷನ್ ಮಾಡಬೇಕು ಅಂತ ಯಾಕೆ ಅನಿಸೋ, ಇದೇ ಕಥೆನ ಆಯ್ಕೆ ಮಾಡ್ಕೊಂಡ್ರೆ ಉದ್ದೇಶ ಏನು ಅಂತ? ಕತೆ ಅಷ್ಟೊಂದು ಚೆನ್ನಾಗಿದ್ದಿದ್ರಿಂದಾನೇ ಪ್ರೊಡಕ್ಷನ್ ಮಾಡಬೇಕು ಅಂತ ಬಂದಂಗಾಗಿದೆ ನಮ್ಮ ಒಂದು ಜರ್ನಿ. ಕುಪ್ಪಂಡಸ್ ಪ್ರೊಡಕ್ಷನ್ ಮಾಡಬೇಕು ಅನ್ನೋಂಥ ಉದ್ದೇಶ ಖಂಡಿತವಾಗ್ಲೂ ಇತ್ತು. ಬಟ್ ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಯಾವುದೇ ಆಲೋಚನೆ ಇರಲಿಲ್ಲ. ಒಂದು ಕೋಮಲ್ ಸರ್ ಈ ಒಂದು ಸಿನಿಮಾದ ನಾಯಕನಾಗಿ ಇರ್ತಾರೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಯಾವಾಗ ಗೊತ್ತಾಯ್ತೋ ಅವಾಗ ಓಕೆ, ಕೋಮಲ್ ಸರ್ ಇರ್ತಾರೆ ಅಂತ ಅಂದ್ಮೇಲೆ ಸರ್ ಹೇಳ್ತಾರೆ ಒಂದು ಮಾತು ಯಾವಾಗ್ಲೂ, ಮಿನಿಮಮ್ ಗ್ಯಾರಂಟಿ ಅಂತ. ಇಲ್ಲ ಸರ್, ನೀವು ಅಂದ್ರೇನೆ ಗ್ಯಾರಂಟಿ. ಸೊ ಆ ಒಂದು ಕತೆ ಎಷ್ಟೇ ಚೆನ್ನಾಗಿದ್ರು ಅದನ್ನ ಯಾರು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಕತೆ ಚೆನ್ನಾಗಿದ್ರು ಇರೋದ್ರ ಜೊತೆಗೆ ಕೋಮಲ್ ಸರ್ ಇದ್ದಾರೆ ಅಂತ ಅಂದಾಗ ನಮ್ಗೆ ಒಂದು ಎಕ್ಸ್ಟ್ರಾ ಧೈರ್ಯ ಬರುತ್ತೆ. ಆ ಒಂದು ಧೈರ್ಯನ ನಾನು RK ಸರ್, ಕಾರ್ತಿಕ್ ಸರ್ ಮಾಡಿದೀವಿ. ಸೊ ಇದೊಂದು ಟೀಮ್ ಆಗಿ ಕನ್ವರ್ಟ್ ಆಯ್ತು. ಅಟ್ ದ ಸೇಮ್ ಟೈಮ್ ಸರ್ ನಮ್ಗೆ ಎಲ್ಲಾ ಜಾಗದಲ್ಲೂ ನಿಂತು ಏನಂತಾರೆ ಪಿಲ್ಲರ್ ಆಗಿ ನಮ್ಮ ಜೊತೆನಲ್ಲಿ ನಮ್ಗೆ ಮಾಡ್ಬೇಕಾದಂತಹ ಎಲ್ಲಾ ಕೆಲಸದಲ್ಲೂ ಸಹಾಯ ಮಾಡಿದ್ದಾರೆ. ಸೊ ಅದರಿಂದನೇ ನಾವು ಇವತ್ತು ಇಷ್ಟು ಬೇಗ ಈ ಒಂದು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದ್ರೆ ಅಕ್ಟೋಬರ್ 31ಗೆ ನಾವು ಬರ್ತಾ ಇದೀವಿ, ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದೀವಿ ಅಥವಾ ಎಲ್ಲಾದ್ರೂ ಹೇಳ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಮಲ್ ಸರ್ ಹಾಗೂ ಜಗ್ಗೇಶ್ ಸರ್. ಅವರ ಸ್ಟುಡಿಯೋನಲ್ಲೇನೆ ಬಹಳಷ್ಟು ನಾವು ಎಲ್ಲಾ ಕೆಲಸಗಳನ್ನ ಮಾಡಿರೋ ಅಂಥದ್ದು. ಸೊ ಇವರಿಬ್ರು ನಮ್ಮ ಜೊತೆನಲ್ಲಿ ನಿಂತಿದ್ರಿಂದ ನಾವು ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕಾಯ್ತು. ನೀವು ಹೇಳ್ದಂಗೆ ಕೋಮಲ್ ಸರ್ ಆಕ್ಚುಲಿ ಎಲ್ಲಿರ್ತಾರೋ ಅಲ್ಲಿ ಹಾಸ್ಯಕ್ಕೆ ಬರಾನೇ ಇಲ್ಲ. ಎಲ್ಲಿ ಇರ್ತಾರೋ ಅಲ್ಲಿ, ನಾನು ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲಿ ಇರ್ತಾರೋ ಅಲ್ಲಿ ಹಾಸ್ಯಕ್ಕೆ ಬರ ಇಲ್ಲ ಅನ್ನೋಂಥ ಮಾತಿದೆ. ತಮ್ಮ 100 ಸಿನಿಮಾಗಳು, 100ಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡಿದ್ರೆ, ಒಂದೊಂದು ಸಿನಿಮಾಗಳು ಜಸ್ಟ್ ಗೂಗಲ್ ಮಾಡಿ ನೋಡಿದ್ರೆ ಆ ಕುರಿಗಳು ಇರ್ಬೋದು, ಕತೆಗಳು ಒಂದು ಆಕ್ಚುಲಿ ಒಂದು ಮೆನ್ಷನ್ ಮಾಡ್ತಾರೆ, ನಿಮ್ಮ ಕಾಮಿಡಿ ಟೈಮಿಂಗ್ ಇಸ್ ಈಕ್ವಲ್ ಟು ಫಿಲ್ಮ್ಸ್ ಲೈಫ್ ಲೈನ್ ಅಂತ. ಒಂದು ಆಕ್ಚುಲಿ ಎಷ್ಟು ಖುಷಿ ಆಗುತ್ತೆ ಈ ರೀತಿಯಾದಂತ ಒಂದು ನೋಡಿದಾಗ. ತಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್ ಈ ರೀತಿ ಎಲ್ಲ ರಿವ್ಯೂಸ್ಗಳು ನೋಡಿದಾಗ? ಆಕ್ಚುಲಾಗಿ ಈ ತರ ರಿವ್ಯೂಸ್ ಈ ಜೆನ್ಸಿ ಕಿಡ್ಸ್ ಬಂದ್ಮೇಲೆ ಸ್ಟಾರ್ಟ್ ಆಗಿರೋದು. ಯಾಕಂದ್ರೆ ಅವರೆಲ್ಲ ಈ ಪಿಕ್ಚರ್ ಎಲ್ಲ 2003, 2004 ಅಲ್ಲಿ ಬಂದಾಗೆಲ್ಲ ಅವರು ಇನ್ನ ಅವಾಗ ಹುಟ್ಟಿರ್ತಾರೋ ಎಲ್ಲ ಹುಟ್ಟಿರಲ್ವೋ ಆ ಥರದವ್ರು ಅವರು. ಅವ್ರಿಗೆಲ್ಲ ಇವಾಗ ನಾನು ಇನ್ಫ್ಯಾಕ್ಟ್ ಐ ವಾಸ್ ಈವನ್ ಸರ್ಪ್ರೈಸ್ಡ್ ಫಾರ್ ಸೋ ಮೆನಿ ಕಾಮೆಂಟ್ಸ್. ಈಗ ನಾನು ಒಂದು ಕೆಂಪಿ ಕೋಣನ್ ಕುಂಟೆ ಅಂತ ಒಂದು ಕ್ಯಾರೆಕ್ಟರ್ ಒಂದು ಕತೆಗಳು ಸರಲ್ಲಿ ಮಾಡಿದೆ. ಅದು ಇವತ್ತು ಎಷ್ಟು ವೈರಲ್ ಆಗಿದೆ ಅಂದರೆ, ಪ್ರತಿಯೊಂದು ನನ್ನ ಎಲ್ಲ ಮೂವೀಸ್ ವಿಡಿಯೋಸ್ನ ಇವಾಗ ನೀವು ಹೇಗೆ ಟ್ರೈಲರ್ ಡಿಕೋಡ್ ಮಾಡ್ತೀರಾ ಅವರು ಮಾಡಿ ಅದನ್ನು ಸಾರಿ ಅವಾಗ ಹಿಂಗೆ ಹೇಳಿದ್ರು, ಇದು ಹಿಂಗೆ ಹೇಳಿದ್ರು ಅಂತ ಈ ಮೈಂಡ್ ಸೆಟ್ ಅವಾಗ ಇದು ಬಿಟ್ಟಿದ್ರೆ ನಾನು ಇವಾಗ ಇನ್ನೂ ಒಂದು 100 ಹೆಜ್ಜೆ ಮುಂದೆ ಇದು ಬಿಡ್ತಾ ಇದ್ದೆ. ಆಬ್ವಿಯಸ್ಲಿ. ಹೌದು ಸರ್, ಹೌದು. ರಿತ್ವಿ ಅವರೇ, ಸರ್ ಜೊತೆ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಖುಷಿ ಇದೆ ಸರ್ ಜೊತೆ ವರ್ಕ್ ಮಾಡಿದ್ದು.
ಹಾಗೆ ನಾನು ಚಿಕ್ಕವರಿದ್ದಾಗ ನಾನು ಸರ್ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದಂಥವ್ರು. ಸೊ ಅದೊಂದು ಇನ್ಸ್ಪಿರೇಷನ್. ಅವ್ರ ಜೊತೆ ಇವತ್ತು ಒಟ್ಟಿಗೆ ವರ್ಕ್ ಮಾಡ್ತಿದ್ದೀನಿ ಅಂತಂದ್ರೆ ಐ ಆಮ್ ಸೋ ಲಕ್ಕಿ. ಈವನ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಕೆಲವೊಂದು ಸೀನಲ್ಲಿ ಆಕ್ಟ್ ಮಾಡುವಾಗ್ಲೂ ನನಗೆ ತುಂಬಾ ಕಂಫರ್ಟ್ ಝೋನ್ ಕೊಟ್ಟಿದ್ರು ಸರ್. ನನಗೂ ಅಷ್ಟೇ ಇವಾಗ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಆ ಪಾತ್ರಕ್ಕೆ ಇನ್ನ ಜೀವ ಜಾಸ್ತಿನೇ ತುಂಬಬೇಕಾಗತ್ತೆ ಅಂಡ್ ಎಲ್ಲೂ ಮಿಸ್ಟೇಕ್ ಆಗದೆ ಇರುವಾಗ ಆಕ್ಟ್ ಮಾಡ್ಬೇಕನ್ನೋ ಒಂದು ಕಾನ್ಶಿಯಸ್ ಕೂಡ ಇರುತ್ತೆ. ಸೊ ನನ್ನ ಪಾತ್ರಕ್ಕೆ ನಾನು 100% ನ್ಯಾಯ ಒದಗಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೇನೆ. ಸರ್ ಯೂಶಲಿ ಇವಾಗ ಈ ರೀತಿಯಾದಂಥ ಒಂದು ಹಾರರ್ ಆಗಿರ್ಬೋದು, ಈ ತರ ಒಂದು ಜಾನರ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಅನ್ಯೂಶುವಲ್ ಈವೆಂಟ್ಸ್ಗಳು ನಡೆಯುತ್ತೆ, ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತೆ ಅನ್ನೋದು ನಾವು ಸಾಕಷ್ಟು ಕಡೆ ಕೇಳ್ಬಿಟ್ಟಿದ್ದೀವಿ. ನೀವು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ? ಇಲ್ಲ, ಇದಕ್ಕೆ ಹಂಗೆ ಆಗಕ್ಕೆ ಚಾನ್ಸೇ ಇಲ್ಲ. ಸಾರಿ, ಯಾಕಂದ್ರೆ ಇದನ್ನ ಶುರು ಮಾಡಿದ್ದೆ ಬಂಡಿಕಾಳಮ್ಮನ ದೇವಸ್ಥಾನದಲ್ಲಿ. ಸೂಪರ್. ಸೊ ಅಲ್ಲಿಂದನೇ ನಮ್ಗೆ ಅನುಗ್ರಹ ಸಿಕ್ಕಿದ್ದು. ಸೊ ಅಲ್ಲಿಂದನೇ ಪ್ರತಿಯೊಂದೂ ಬೈ ಗಾಡ್ಸ್ ಗ್ರೇಸ್ ಎಲ್ಲೂ ತೊಂದರೆ ಆಗ್ದಂಗೆ ನಡ್ಕೊಂಬಂದಿದೆ. ಮತ್ತು ಎಲ್ಲೂ ನಿಲ್ಲಿಲ್ಲ. ಆಮೇಲೆ ತುಂಬ ಲೊಕೇಶನ್ಸು ಎಲ್ಲ ಚೇಂಜ್ ಇದ್ರೂ ಎಲ್ಲ ರಾತ್ರಿ ಹೊತ್ತೆ. ಬಟ್ ನಿಮಗೆ ಏನಾಗುತ್ತೆ, ಈಗ ನೀವು ಮಂಡ್ಯಲ್ಲಿ ಮಾಡಿದ್ರು ರಾತ್ರಿನೇ, ತೀರ್ಥಹಳ್ಳಿಲಿ ಮಾಡಿದ್ದು ರಾತ್ರಿನೇ, ಬೇರೆ ಊರಲ್ಲಿ ಮಾಡಿದ್ರು ರಾತ್ರಿನೇ. ಬಟ್ ಆದರೆ ಆ ಲೈಟಿಂಗ್ ಪ್ಯಾಟ್ರನ್ನು ಅದೆಲ್ಲ ಬಂದು ಆ ವಿಜುವಲ್ಗೆ ತುಂಬ ದೊಡ್ಡ ಸಪೋರ್ಟ್ ಆಯಿತು. ಸರ್ ಇವಾಗ ನೀವು ಲೈಟಿಂಗ್ ಬಗ್ಗೆ ಮಾತಾಡ್ತಿದ್ರಿ, ಏನು ಟ್ರೇಲರ್ ನೋಡಿದಾಗ ಅಲ್ಲಲ್ಲಿ ಬೆಂಕಿ ಜಾಸ್ತಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಇದಕ್ಕೂ ಏನಾದರೂ ಒಳ ಅರ್ಥ ಇದೆಯಾ ಏನೋ ಅಂತ? ಹೌದು, ಅಂದರೆ ಫೈರ್ ಎಲಿಮೆಂಟ್ ಜಾಸ್ತಿ ಯಾವಾಗ ಮೂವೀಸಲ್ಲಿ ತೋರಿಸ್ತೀವಿ ಅಂದರೆ ಅಲ್ಲಿ ಸ್ವಲ್ಪ ಕ್ರೌರ್ಯ ಇರುತ್ತೆ ಅನ್ನೋದು ಅದೊಂದು ಸಿಂಬಾಲಿಕ್ ಅದು. ಸೊ ಆ ಫೈರ್ದು ಎಲಿಮೆಂಟ್ ಲಾಸ್ಟ್ ಒಳಗಡೆ ಹೇಗೆ ಫಿನಿಶ್ ಮಾಡ್ತೀವಿ ಅನ್ನೋದನ್ನ ನೀವು ಮೂವಿ ನೋಡಿದಾಗ ಗೊತ್ತಾಗುತ್ತೆ. ನಂತರ ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಈ ಕಾಗೆ, ನಾನು ಅವಾಗಲೇ ಏನು ಹೇಳಿದೆ, ಅಪಶಕುನ ಅನ್ನೋಂಥ ನಂಬಿಕೆ ನಮ್ಮ ಎಲ್ರಿಗೂ ಕೂಡ ಆಕ್ಚುಲಿ ಇದೆ ನಾವು ನೋಡಿದಾಗ. ಬಿಕಾಸ್ ಏನಕ್ಕಂದ್ರೆ ಒಂದು ಊರನ್ನು ತೋರಿಸಿರ ನಂತರ ಕಾಗೆ ಹಾರಾಟವನ್ನ ತೋರಿಸುವಂಥದ್ದು. ಸೊ ಇದೆಲ್ಲ ನೋಡಿದಾಗ ಅದೇ ನಾನು ಹೇಳಿದಾಗ ಊರಿನ ಶಾಪ ಏನಾದ್ರು ಅದ್ರ ಮೇಲೆ ಬಿದ್ದಿದ್ಯೇನೋ, ಊರಿನ ಶಾಪ ಬಿದ್ದಿದೆ ಅಂತ ಅನ್ಸುತ್ತೆ. ಸಿನಿಮಾ ನೋಡಿದ್ರೆ ಎಲ್ಲ ಇಲ್ಲೇ ರಿವೀಲ್ ಮಾಡ್ಕೊಂಡ್ಬಿಡೋಣ ಅಂತಿದ್ದೀರಾ ಅಂತ ಕಾಣಿಸುತ್ತೆ. ಯೂಶುವಲ್ ಆಗಿ ಏನಾಗುತ್ತೆ, ಈ ಕಾಗೆ ಅನ್ನೋದನ್ನ ಬ್ಯಾಡ್ ಓಮನ್ ಅಂತ ತೋರಿಸಿರ್ತಾರೆ. ಬಟ್ ಅದು ಹಂಗೇನೆ ಗುಡ್ ಓಮೆನ್ ಆಗೂ ಇರುತ್ತೆ. ಈಗ ಯಾರು ತೀರ್ಕೊಂಡಿದ್ದಾಗ ಕಾಗೆ ಬಂದು ಊಟ ಮಾಡ್ಲಿಲ್ಲ ಅಂದ್ರೆ ಅದು ತುಂಬಾ ಸಂಕಟ ಪಟ್ಬಿಡ್ತಾರೆ. ಅಂದ್ರೆ ಯಾವ್ದೋ ಅವ್ರು ಹೋಗಿರೋ ಆತ್ಮಕ್ಕೆ ಸಂತೋಷ ಆಗಿಲ್ಲ ಅಂತ. ಸೊ ಬೋತ್ ಆರ್ ದೇರ್. ನಾನು ಹೆಂಗ್ ಹೇಳ್ದೆ ಅಂದ್ರೆ, ಈಗ ಪ್ರತಿ ಮನುಷ್ಯನಲ್ಲಿ ಗುಡ್ ಅಂಡ್ ಬ್ಯಾಡ್ ಇದ್ದೇ ಇರುತ್ತೆ. ಸೊ ಹಾಗೆ ನಾವು ಹೇಗ್ ನೋಡ್ತೀವಿ ಅದು. ನಾವು ಇವಾಗ ಬ್ಯಾಡ್ ಇಂಟೆನ್ಷನ್ ಅಲ್ಲಿ ಅದನ್ನ ನೋಡಿದ್ರೆ ನಮಗೆ ಬ್ಯಾಡ್ ಆಗಿ ಕಾಣುತ್ತೆ, ಗುಡ್ ಇಂಟೆನ್ಷನ್ ಅಲ್ಲಿ ನೋಡಿದ್ರೆ ಅದು ಗುಡ್ ಆಗಿ ಕಾಣುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಸರ್ 2 ಶೇಡ್ ನಲ್ಲಿ ಕಾಣಿಸಿದ್ದಾರೆ. ಇದಕ್ಕೆ ಮುಂಚೆ ಡ್ಯುಯಲ್ ರಲ್ಲಿ ಮಾಡಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಡ್ಯುಯಲ್ ಶೇಡ್ ನಲ್ಲಿ ಒಂದು ಬಂದ್ಬಿಟ್ಟು ಸಿಂಪಲ್ ಲುಕ್, ಮತ್ತೊಂದು ಅಘೋರಿ ಲುಕ್. ಅಘೋರಿ ಲುಕ್ ಅನ್ನೋದಕ್ಕಿಂತ ಮೇಲಾಗೆ ಆ ಪಾತ್ರ ಬಂದು ಒಂದು ಫೌಂಡೇಶನ್ ಈ ಪಾತ್ರಕ್ಕೆ. ಸೊ ಅದನ್ನ ಇಂಟರ್ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ರಿವೀಲ್ ಮಾಡೋದು ಚೆನ್ನಾಗಿರೋದು. ಓಕೆ. ನನಗೆ ತನಿಷಾ ಮೇಡಮ್ ಅವರ ಪಾತ್ರ ನನಗೆ ಆಕ್ಚುಲಿ ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಎಲ್ಲೋ ಒಂದ್ ಕಡೆ ತನಿಷಾ ಅವರ ಒಂದು ಪಾತ್ರ ಈ ಸಿನಿಮಾದಲ್ಲಿ ಸತೋದ ನಂತರ ಕೋಮಲ್ ಸರ್ ಅವರು ಫ್ರಸ್ಟ್ರೇಷನ್ ಆಗಿ ಊರೂರು ಸುತ್ತಾ ಇರ್ತಾರೆ, ಊರೂರಿಗೆ ಹೋಗ್ತಿರ್ತಾರೆ ಅನ್ನೋವಂಥದ್ದು ಏನೋ ಒಂದು ಥಾಟ್ ಬಂತು, ಹೇಳ್ಬೋದಾ ಅಂತ. ಅಲ್ಲ, ನಿಮ್ಗೆ ಯಾಕೆ ಹಂಗ ಅನ್ನಿಸ್ತು ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲ, ಒಳ್ಳೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ, ಅವ್ರನ್ನ ಯಾಕೆ ನೀವು ಹಿಂಗೆ ಬೇರೆ ಸ್ವಲ್ಪ ಟ್ರೈ ಮಾಡಿದ್ವಿ ಅಷ್ಟೇ. ಅಂದ್ರೆ ಈಗ ನಾವು ಒಂದು 2 minutes 26 seconds ಅಲ್ಲಿ ಇಡೀ ಪಿಕ್ಚರ್ ಗ್ಲಿಂಪ್ಸ್ನ ತೋರಿಸ್ಬೇಕು. ಇವತ್ತು ಅದೇ ಒಂದು ತುಂಬ ದೊಡ್ಡ ಒಂದು ಚಾಲೆಂಜು ಕೂಡ. ಇವತ್ತು ನಾನು ಎಷ್ಟೋ ಸಾವಿರಾರು ಟ್ರೈಲರ್ಸ್ನ ನೋಡೋದೇ ಅಭ್ಯಾಸ. ಇನ್ಫ್ಯಾಕ್ಟು ಈ ಟ್ರೈಲರ್ನ ನಾನು ಕಟ್ ಮಾಡಿದಾಗ ನನಗೆ ಒಂದು ಟೆನ್ಷನ್ ಇತ್ತು. ಯಾಕಂದರೆ ಡೈರೆಕ್ಟ್ರಿಗೊಂದು ಟೇಸ್ಟ್ ಇರುತ್ತೆ, ನನಗೊಂದು ಟೇಸ್ಟ್ ಇರುತ್ತೆ, ಬೇರೆಯವ್ರಿಗೊಂದು ಟೇಸ್ಟ್ ಇರುತ್ತೆ. ನನಗೇನಂತ ಅಂದರೆ, ಇದು ವಿತೌಟ್ ಎಲ್ಲೂ ಮ್ಯೂಸಿಕ್ ಕಟ್ ಮಾಡ್ದಂಗೆ ಹೋಗ್ಬೇಕು, ಒಂದು ಸಾಂಗ್ ಥರ. ಈಗ ಮಧ್ಯೆ ಡೈಲಾಗ್ ಬಂದಾಗಲೂ ಕೂಡ ಮ್ಯೂಸಿಕ್ ಕಟ್ ಆಗಬಾರ್ದು ಅಂತ. ಸೊ ನಾವು ಆ ಏರಿಳಿತಾನ ಈ ಟ್ರೈಲರಲ್ಲಿ ಕಟ್ ಮಾಡಿದಾಗ ಒಂದಷ್ಟು ಗ್ಲಿಮ್ಸಸ್ ತರಬೇಕಾಗತ್ತೆ. ಅದು ಏನಾಗುತ್ತೆ, ಒಂಚೂರು ಡೈವರ್ಟ್ ಮಾಡೋಕ್ಕೂ ಹೇಳಿರ್ತೀವಿ ಆ ಥರ. ಸೊ ಹಂಗಾಗಿ ಆ ಥರ ಏನೋ ನಿಮ್ಗೆ ಅನ್ಸಿರುತ್ತೆ. ಹೌದು ಸರ್, ನೀವು ಹೇಳ್ದಂಗೆ ಎಲ್ಲೂ ಕೂಡ ನಮ್ಗೇನೋ ಕೆಲವೊಂದು ಟ್ರೇಲರ್ಗಳು ನೋಡಿದಾಗ ಹಿಂಗೆ ಇರ್ಬೋದೇನೋ, ಕತೆ ಹಿಂಗೆ ಹೋಗ್ಬೋದೇನೋ ಅಂತ ಅನ್ಸುತ್ತೆ. ಕೆಲವೊಂದು ಟ್ರೇಲರ್ಸ್ಗಳ ನಮಗೆ ಊಹೆನೂ ಮಾಡ್ಕೊಳಕ್ ಆಗೋದಿಲ್ಲ. ಮತ್ತೆ ಗೂಟ ಇಟ್ಟ ಸಾಂಗು ಅದ್ಭುತವಾದ, ಆಕ್ಚುಲಿ ಶರಣ್ ಸರ್ ಅವ್ರು ಹಾಡಿರೋ ಅಂಥದ್ದು. ಸೊ ಇವಾಗ ಯಾರು ಆಯ್ಕೆ ಆಗಿತ್ತು ಅಂದ್ರೆ ನಿಮ್ಮ ಆಯ್ಕೆನಾ, ಮೇಡಮ್ ಆಯ್ಕೆನಾ? ಇಲ್ಲ, ನನಗೆ ಆ ಹಾಡು ಕೇಳಿದಾಗ, ಇವಾಗ ಈ ಚಿತ್ರದಲ್ಲಿ 4 ಹಾಡಿದೆ. 4 ಹಾಡು 4 ಡಿಫ್ರೆಂಟ್ ಸಿಂಗರ್ಸ್ ಹೇಳಿದ್ದಾರೆ. ಒಂದು ನಮ್ಮ ಶಶಾಂಕ್ ಅವರೇ 2 ಸಾಂಗ್ ಹೇಳಿದ್ದಾರೆ. ಅವ್ರ ವಾಯ್ಸ್ ತುಂಬ ಚೆನ್ನಾಗಿರೋದ್ರಿಂದ ಕೋಣ ಅದು ಒಂದು ಟೈಟಲ್ ಟ್ರ್ಯಾಕು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಇವರು ನಮ್ಮ
ಫಯಾಜ್ ಖಾನ್ ಅವರು ಒಂದು, ನಾನು ಅವ್ರ ಫ್ಯಾನ್ ಆ್ಯಕ್ಚುಲಿ. ವಾರೇವಾಲಿ ಅವ್ರೊಂದು ಸಾಂಗ್ ಹೇಳಿದ್ರು, ತುಂಬ ಇಷ್ಟ ಆಯಿತು. ಈ ಸಲ ಅದನ್ನ ಕೇಳ್ಕೊಂಡ್ವಿ ನಾವು, ಒಂದು ಹಾಡಿದೆ ಒಂದು ಹೇಳಿ ಅಂತ, ಒಂದು ಅಲೆಮಾರಿ ಸಾಂಗು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಇನ್ನೊಂದು ಸಿಂಗರ್ ಬಂದು ಜಿಯಾ ಉಲ್ ಹಕ್ ಅಂತ, ಅವ್ರು ಕೇರಳ ಅವರು. ನನ್ನ ಎಲ್ಲ ಪಿಕ್ಚರಲ್ಲಿ ಒಂದು ಸಾಂಗ್ ಇರುತ್ತೆ. ಏನಕ್ಕಿರುತ್ತೆ ಅಂದರೆ, ನಾವು ಅವ್ರ ವಾಯ್ಸು ಸೇಮ್ ನಮ್ಮ ಅವರು ಚೆಕ್ಕದೆ ಇಂಡಿಯಾ ಹೇಳಿದ್ರಲ್ಲ, ಅವ್ರ ವಾಯ್ಸ್ ಥರ ಇರುತ್ತೆ. ಅವರು 4 ಲಕ್ಷ ತಗೋತಾರೆ, ಇವರು 50,000 ತಗೋತಾರೆ. ಹಂಗಾಗಿ ಇವ್ರನ್ನೇ ಕರೆಸಿ ನಾನು ಪ್ರತಿ ಸಾಂಗು ಹೇಳ್ತೀನಿ. ಯಾಕೆ ಸುಖವಿಂದರ್ ಸಿಂಗ್ ಅವ್ರ ವಾಯ್ಸು ನಮ್ಗೆ ಇಷ್ಟ, ಸುಖವಿಂದರ್, ಬಟ್ 5 ಲಕ್ಷ ಕೊಡೋಕ್ಕಾಗಲ್ಲ. ಹಂಗಾಗಿ ಇವ್ರನ್ನ 50,000 ಕೊಟ್ಟು ಜಿಯಾ ಉಲ್ ಹಕ್ ಕೈಲೇ ಸುಖವಿಂದರ್ ವಾಯ್ಸ್ ಕೇಳಿಸ್ ಖುಷಿ ಪಡ್ತೀವಿ. ಇದೆಲ್ಲ ಆದಮೇಲೆ ಶರಣ್ ಅವ್ರದ್ದೊಂದು ವಾಯ್ಸ್ಗೆ ಅವ್ರಿದ್ರೆ ಇವ್ರು ನನ್ಗೆ ಹೇಳಿ ಹಾಡು ಅಂದರು. ನನಗೆ ಒಳ್ಳೆ ಸಿಂಗರ್ ಎಲ್ಲ ಬೇಡ ಅಂದ್ಬಿಟ್ಟು ಶರಣ್ ಅವ್ರಿಗೆ ಹೇಳಿದೆ. ಅವ್ರು ತುಂಬ ಹೃದಯದಿಂದ ಒಪ್ಕೊಂಡು ಎಕ್ಸ್ಟ್ರಾರ್ಡಿನರಿಯಾಗಿ ಹಾಡು ಹೇಳ್ಕೊಟ್ರು. ವಂಡರ್ಫುಲ್. ಮತ್ತೆ ಸರ್, ಇವಾಗ ರೋಬೋನ ಅಲ್ಲೆಲ್ಲಿ ನಾವು ನೋಡ್ಬೋದು ಟ್ರೇಲರ್ ನಲ್ಲಿ. ಬಿಕಾಸ್ ಇವಾಗ ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಜಾತ್ರೆನಲ್ಲಿ ನೋಡ್ತಾ ಇದ್ವಿ, ನಮ್ಗೆ ಅಂದ್ರೆ ಭವಿಷ್ಯ ತಿಳ್ಕೊಬೋದೇನೋ ಅಂತ ₹1 ಹಾಕಿದ್ರೆ ಹೇಳೋದದ್ದು. ಸೊ ಇಲ್ಲಿ ಕೂಡ ಇಲ್ಲಿ ಏನಂದ್ರೆ ಒಂದು ಅದ್ರ ಪಕ್ಕದಲ್ಲಿ ಒಂದು ನೇಮ್ ಬೋರ್ಡ್ ಇರುತ್ತೆ, ಜೋಗಿ ಅಂತ. ಹಿಂದ್ಗಡೆ ನೋಡಿದಾಗ ಶಿವನ್ ಸ್ಟ್ಯಾಚ್ಯೂ ಕಾಣಿಸುತ್ತೆ ನಮ್ಗೆ. ನಂತರ ಮತ್ತೆ ಇನ್ನೊಂದೇನಂದ್ರೆ, ಇವಾಗ ನಿಮ್ಮ ಒಂದು ಕಾಸ್ಟ್ಯೂಮ್ ತಗೊಳ್ಳೋದ್ರೆ ಕೊರಳಲ್ಲಿ ಬಂದ್ಬಿಟ್ಟು ರುದ್ರಾಕ್ಷಿ, ವಿಭೂತಿ, ಎಲ್ಲೋ ಒಂದ್ ಕಡೆ ಶಿವನ್ ಭಕ್ತ ಇರ್ಬೋದೇನೋ ಅಂತ ಕೂಡ ನಮ್ಗೆ ಅನ್ಸುತ್ತೆ. ಎಲ್ಲಾ ಎಲಿಮೆಂಟ್ಸ್ ನ ಆ ಪಾತ್ರಕ್ಕೆ ಯಾಕೆ ಹಾಕಿರೋದು? ಆಕ್ಚುಲಿ ನೀವು ಹೇಳಿದ 50% ಕರೆಕ್ಟೇ. ಬಟ್ ಆದರೆ ನೀವು ಅದರೊಳಗೆ ಇನ್ನೊಂದು ತುಂಬ ಸೂಕ್ಷ್ಮದಲ್ಲಿ ನೋಡಿದ್ರೆ, ಪಾಸ್ಟ್ ಇದೆ ಅಂದ್ರೆ ಈಶ್ವರ, ಫ್ಯೂಚರ್ ಇದೆ ರೋಬೋ, ಪ್ರೆಸೆಂಟ್ ನಾನಿದ್ದೀನಿ. ಸೊ ಆ ಸಿಂಬಾಲಿಕ್ ಶಾರ್ಟ್ ನ ಅದಕ್ಕೋಸ್ಕರನೇ ಅಲ್ಲಿ ಹಾಕಿರೋದು. ಸರಿ, ಇವಾಗ ಇವ್ರು ಕಟ್ ಮಾಡಿರೋ ಪ್ರತಿಯೊಂದು, ಅಂದ್ರೆ ಇವಾಗ ನಾವು ಜಸ್ಟ್ ಆಸ್ ಅನ್ ಆಡಿಯನ್ಸ್ ಜಸ್ಟ್ ನಾವು ನೋಡ್ತೀವಿ, ಹಿಂದ್ಗಡೆ ಶಿವ ಬಂದಿದೆ. ಆದ್ರೆ ಇವಾಗ ಸರ್ ಹೇಳಿದ್ರು ಪಾಸ್ಟ್ ಇದೆ, ಫ್ಯೂಚರ್ ಇದೆ, ಅಂದ್ರೆ ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸಿನಿಮಾಗೆ ಇವ್ರು ಕಟ್ ಮಾಡಿರೋದು. ಮೇಡಮ್, ಇವಾಗ ತಮ್ಮ ಮೊದಲನೇ ಪ್ರೊಡಕ್ಷನ್ ಇವಾಗ ಇಷ್ಟು ಅದ್ಭುತವಾಗಿ ಬಂದಿದೆ. ಯಾರು ಕೂಡ ಅಂದ್ರೆ ಫಸ್ಟ್ ಪ್ರೊಡಕ್ಷನ್ ಅಷ್ಟು ರಿಚ್ನೆಸ್ ಕಾಣಿಸ್ತಿದೆ, ಏನ್ ಹೇಳ್ತೀರಾ ಅಂತ? ಅಂದ್ರೆ ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ಇಷ್ಟು ರಿಚ್ನೆಸ್ ಇರುವಂತಹ ಸಿನಿಮಾನ ನಾವು ತೆಗಿಯೋದಕ್ಕೆ ಸಾಧ್ಯ ಆಗಿದ್ದು ಕೋಮಲ್ ಸರ್ ಇಂದ. ಇಲ್ಲ ಅಂತ ಅಂದಿದ್ರೆ ನಾವು ಯಾವ್ದೋ ಒಂದು ನಾರ್ಮಲ್ ಆಗಿ ಒಂದು ಮಾಡಿರ್ತಿದ್ವಿ. ಯಾರೋ ಒಬ್ರು ಡೈರೆಕ್ಟರ್, ಇನ್ಯಾರೋ ಒಬ್ರು ಏನೋ ಒಂದು ಹೇಳ್ತಾರೆ, ಅದನ್ನ ನೋಡ್ಕೊಂಡು ಏನೋ ಒಂದು ತಕ್ಕ ಮಟ್ಟಿಗೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಯಾವಾಗ್ಲೂ ಸಣ್ಣದಾಗಿರುತ್ತೆ, ಅಥವಾ ಓಕೆ ತರ ಇರುತ್ತೆ ಅನ್ನೋ ತರ ಒಂದು ಫೀಲು. ಈ ರಿಚ್ನೆಸ್ಸು, ಇಷ್ಟು ಜನರ ಒಂದು ಅಳವಡಿಕೆ, ಅಥವಾ ಇಷ್ಟು ಸಖತ್ತಾಗಿರುವಂತಹ ಸಿಂಗರ್ಸ್ ಹಾಡಿರುವಂತದ್ದಾಗಿರ್ಬೋದು, ಮ್ಯೂಸಿಕ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರ್ಬೋದು. ಒಂಥರ ನಮ್ಮ ಆರ್ ಕೆ ಸರ್, ಕೋಮಲ್ ಸರ್ ಇಬ್ರು ಫುಲ್ ಇನ್ವಾಲ್ವ್ಮೆಂಟ್ ಕೊಟ್ಟು ಎಲ್ಲವನ್ನೂ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಆರ್ಟಿಸ್ಟ್ಗಳನ್ನು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಒಂದು ಅಂದರೆ ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗಿರುವಂಥದ್ದು ಇನ್ಯಾವುದೋ ಒಂದು ಕಡೆ ಕೋಮಲ್ ಸರಿಂದ ನಮಗೆ ಕಂಪ್ಲೀಟ್ ಆಯ್ತು. ಸೊ ಅಲ್ಲಿ ಎಲ್ಲೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿಕ್ಬಿಡ್ತು ನಮಗೆ. ಇಷ್ಟು ನಮಗೆ ಧೈರ್ಯ ಅಥವಾ ತೃಪ್ತಿ ಈ ಒಂದು ಪ್ರಾಜೆಕ್ಟಲ್ಲಿ ಇರೋದಕ್ಕೆ ಮೇನ್ ಕಾರಣನೇ ಕೋಮಲ್ ಸರ್. ಸರ್, ಇವಾಗ ನಾನು ಆಗ್ಲೇ ಹೇಳಿದೆ, ಅಷ್ಟು ಸಿನಿಮಾಗಳನ್ನ ನಗ್ಸೋದು ತುಂಬಾ ಕಷ್ಟ ಸರ್, ಎಸ್ಪೆಷಲಿ ಇವಾಗಿನ ಕಾಲದಲ್ಲಿ ಆ ಸ್ಟ್ರೆಸ್ ಲೈಫ್ನಲ್ಲಿ. ಅದನ್ನ ನೀವು ಓವರ್ ದಿ ಪಾಸ್ಟ್ ಫ್ರಮ್ ಸೋ ಮೆನಿ ಇಯರ್ಸ್ ನೀವು ಅದನ್ನ ಮಾಡ್ಕೊಂಡು ಬಂದಿದ್ದೀರಾ. ಹೆಂಗ್ ಅಚೀವ್ ಮಾಡಿದ್ರಿ ಅಂತ ಒಂದು ನಮ್ಗೆ ಸ್ವಲ್ಪ ಹೇಳ್ಬಿಟ್ರೆ. ಅದು ಏನಿಲ್ಲ, ಆ್ಯಕ್ಚುಲಿ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಸೊ ನನಗೆ ಆ್ಯಕ್ಚುಲಾಗಿ ಕಾಮಿಡಿ ಮಾಡೋ ಅಂಥದ್ದು ನನಗೆ ಅಷ್ಟೊಂದು ಬರ್ತಿರ್ಲಿಲ್ಲ ಆ್ಯಕ್ಚುಲಾಗಿ. ಇನ್ ದ ಪೀರಿಯಡ್ ಆಫ್ ಟೈಮು ನಾನು ಅದನ್ನು ಇಂಪ್ರೂವ್ ಮಾಡಿಕೊಂಡು ಬಂದಿರೋದು. ಎಲ್ಲೋ ಒಂದು ಕಡೆ ನ್ಯಾಚುರಲ್ ಆಗಿರ್ತೀನಿ ಮತ್ತು ರಿಯಲ್ ಆಗಿರ್ತೀನಿ ಅನ್ನೋದಕ್ಕೆ ಆ ಕಾಮಿಡಿ ವರ್ಕ್ ಆಗ್ತಾ ಇದೆ. ನನ್ನ ಕೊನೆ 2 ಪ್ರಶ್ನೆಗಳೇನಂದ್ರೆ, ಇದು ಯಾವ ಎರಾನಲ್ಲಿ ಬಂದಿರುವಂತ ಸಿನಿಮಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಎಲ್ಲೂ ಕೂಡ ನಮ್ಗೆ ಪ್ಯಾಂಟು ಶರ್ಟು ಇವೆಲ್ಲ ಕಾಣಿಸೋದಿಲ್ಲ. ಇವಾಗ ಸೀರೆ ಪಂಚೆ ಇದೇ ನಾವು ವಿಜುವಲಿ ನಾವು ನೋಡ್ತೀವಿ. ಸೊ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ಯಾವ ಕಾಲಘಟ್ಟದ ಸಿನಿಮಾ ಅಂತ? 90s ಅಂತ ಹೇಳ್ಬೋದು. ಇಲ್ಲಪ್ಪ, ಇದು ಪ್ರೆಸೆಂಟ್. ಅಂದ್ರೆ ಈಗ್ಲೂ ನೀವು ಹಳ್ಳಿಗೆ ಹೋದ್ರೆ ಪಂಚೆ ಉಟ್ಕೊಳ್ಳೋರು ಪಂಚನೆ ಉಟ್ಕೋತಾರೆ, ಏನೋ ಟಾರ್ಚ್ ಇಟ್ಕೊಂಡು ಹೋಗೋರು ಟಾರ್ಚ್ ಇಟ್ಕೊಂಡು ಹೋಗ್ತಾರೆ. ಎಷ್ಟು ಲಿಮಿಟೆಡ್ ಸ್ಪೇಸ್ ನಲ್ಲಿ, ಎಷ್ಟು ಲಿಮಿಟೆಡ್ ಫೆಸಿಲಿಟಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಏನೇನ್ ಮಾಡ್ತಾರೋ ಆ ಒಂದು ಹಳ್ಳಿಯ ಒಂದು ಕತೆ ಇದು ಅಷ್ಟೇ. ಅಂಡ್ ನಮ್ಮ ಒಂದಷ್ಟು ರಿಚುವಲ್ ನ ಯಾರ್ಯಾರು ಫಾಲೋ ಮಾಡ್ತಿರ್ತಾರೆ ಅಂತದಕ್ಕೆ ಏನ್ ಬೇಕು ಆ ರಿಲೇಟೆಡ್ ಆಗುತ್ತೆ ಹೊರತು ಸಿಟಿಯಿಂದ ಹೊರಗೆ ಹೋದ್ರೆ ನಮ್ಗೆ ಒಂದು ಪ್ರಪಂಚ ನೋಡೋದಕ್ಕೆ ಏನ್ ಸಿಗತ್ತಲ್ಲ ಆ ಪ್ರಪಂಚದ ಒಂದು ಸ್ಟೋರಿ ಇದು. ನಾವು ಹಳ್ಳಿ ಭಾಗದಲ್ಲಿ ಹೋದ್ರೆ ಹೆಂಗೆ ನೀವ್ ಇವತ್ಗೂ ನೀವು ಹಳ್ಳಿ ಕಡೆ ಹೋದ್ರೆ ಪಂಚನೆ ಉಟ್ಕೊಂತಾರೆ, ಯಾರು ಜೀನ್ಸ್ ಹಾಕೊಂಡು ಓಡಾಡ್ತಾರೆ, ಯಾರು ಶಾರ್ಟ್ಸ್ ಹಾಕೊಂಡು ಓಡಾಡ್ತಾರೆ, ಏನು ಇಲ್ಲ. ತುಂಬಾ ರೇರ್ ಕೇಸ್, ಅಂದ್ರೆ ತೀರಾ ಶ್ರೀಮಂತರು ಅಥವಾ ತುಂಬಾ ಫೆಸಿಲಿಟಿ ಇರುವಂತವ್ರು ಯಾರೋ ಒಬ್ರು ಇರಬಹುದು. ಇನ್ನು ಎಷ್ಟೋ ಜನಕ್ಕೆ ಏನಂತಾರೆ ರೆಗ್ಯುಲರ್ ಕರೆಂಟ್ ಯೂಸ್ ಮಾಡೋದಷ್ಟು ಇದಿರಲ್ಲ. ಆ ತರ ಒಂದು ನಾರ್ಮಲ್ ಹಳ್ಳಿಯ ಒಂದು ಕತೆ ಪ್ರೆಸೆಂಟ್ ಅದೇನೆ. ಓಕೆ. ಆಮೇಲೆ ಇವಾಗ ನಾವೆಲ್ಲ ನೋಡ್ತಾ ಇರೋಂಗೆ ಸಿನಿಮಾಗಳು ಸಾಕಷ್ಟು ಬರ್ತಿದೆ, ಮಣ್ಣಿನ ಕತೆಗಳು ಜಾಸ್ತಿ ಬರ್ತಿದೆ, ನೇಟಿವಿಟಿಗೆ ತಕ್ಕಿರೋ ಅಂದ. ಸೊ ಇದು ಯಾವ್ದಾದ್ರು ಒಂದು ಪ್ರದೇಶದ ಯಾವ್ದಾದ್ರು ಒಂದು ನಂಬಿಕೆ ಮೇಲೆ ಮಾಡಿರುವಂತ ಸಿನಿಮಾನ ಏನು ಅಂತ? ಇದು ನಂಬಿಕೆ ಮೇಲೆ ಮಾಡಿರೋದು. ಇದು ರಿಚುವಲ್
ರಿಚುವಲ್ಸ್ ಪಿಕ್ಚರ್. ಇದು ಬ್ಲ್ಯಾಕ್ ಮ್ಯಾಜಿಕ್ ಆ ತರದ ಒಂದು ವಾಮಾಚಾರ ಇದೊಂದು ಪದ್ಧತಿ ಆಗಿರುತ್ತೆ. ಆ ಪದ್ಧತಿ ಮೇಲೆ ಅದು ಏನಾಗುತ್ತೆ ಆ ಊರಲ್ಲಿ ಅನ್ನೋದೇ ಕತೆ. ಓಕೆ ಸರ್, ಇವಾಗ ಚಿಕ್ಕ ಒಂದು ಆಟ ಆಡಬೇಡ, ಅದು ಜಸ್ಟ್ ಒಂದು 5 minutes ಅಷ್ಟೇ. ಫೈರು, ವಾಟರು, ಐಸ್ ಕ್ಯೂಬ್ ಅಂತ ಆಟದ ಹೆಸರು. ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಸರ್. ಅದು ನಿಜ ಅಂದ್ರೆ ಫೈರ್ ಅಂತ, ಸುಳ್ಳು ಅಂದ್ರೆ ವಾಟರ್ ಅಂತ. ನಿಮ್ಗೆ ಅಕಸ್ಮಾತ್ ಹೇಳೋದಕ್ಕೆ ಇಷ್ಟ ಇಲ್ಲ ಪ್ರಶ್ನೆ ಅಂದ್ರೆ ಐಸ್ ಕ್ಯೂಬ್ ಅನ್ಬೋದು. ಓಕೆ, ಓಕೆನಾ? ಜಸ್ಟ್ ಎಕ್ಸಾಂಪಲ್ ಒಂದೇ ಒಂದು. ಇದು ಕೋಣಾಗ ಹೆಂಗೆ ಹೆಲ್ಪ್ ಆಗುತ್ತೆ ಮೇಡಮ್? ಇದೇ ರಿಲೇಟೆಡ್ ಪ್ರಶ್ನೆಗಳೇ ಸರ್. ನಮಗೆ ಎಷ್ಟೋ ಪ್ರಶ್ನೆಗಳಲ್ಲಿ ಹುಟ್ಕೊಂಡಿರೋಂತ ಮೊದಲನೇ ಒಂದು ಡೌಟೇ ಅದು. ಅಂದ್ರೆ ಸಿನಿಮಾ ಬಗ್ಗೆ ಪ್ರಿಡಿಕ್ಷನ್ ಮಾಡ್ತೀವಿ, ನೀವು ಅದನ್ನ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀರಾ. ಸಾರಿ, ಇಲ್ಲ ಅವ್ರು ಅದರಲ್ಲಿ ಹೇಳಿದ್ರು ಅವಾಗಲೇ, ಅವರು ಶಿ ಸ್ಪೆಷಲೈಸ್ಡ್ ಇನ್. ನೆಕ್ಸ್ಟ್ ಟೈಮ್ ನಾನು ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ನಿಮ್ಮನ್ನು ಕರ್ಸ್ಕೊಡಿಸ್ಕೊಳ್ಳಿ. ಆಗ ಕೋಣ ಒಂದು ಊರಿನ ಶಾಪದ ಕತೆ. ನಿಜ ಅಂದ್ರೆ ಫೈರು, ಸುಳ್ಳಂದ್ರೆ ವಾಟರು. ನಿಮ್ಗೆ ಅಕಸ್ಮಾತ್ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಐಸ್ ಕ್ಯೂಬ್ ಅನ್ಬೋದು. ಐಸ್ ಕ್ಯೂಬ್. ಕೋಮಲ್ ಹೊಟ್ಟೆಪಾಡಿಗೆ ಊರೂರು ತಿರುಗೋ ಅಲೆಮಾರಿ. ಒಂದು ಊರಿಂದ ಇನ್ನೊಂದು ಊರಿಗೆ ಸಂಚಾರ ಮಾಡುವಾಗ ಒಂದು ಹಳ್ಳಿಗೆ ಬರ್ತಾರೆ. ಅಲ್ಲಿ ಒಂದು ಸಮಸ್ಯೆ ಇರುತ್ತೆ. ಅಕಸ್ಮಾತ್ ಆಗಿ ಆ ಸಮಸ್ಯೆನಲ್ಲಿ ಸಿಕ್ಕಾಕೊಳ್ತಾರೆ. ನೀವು ಒಂದು ಕೇಳಿ 3-4 ಎಲ್ಲಾನು ಒಟ್ಟಿಗೆ ಕೇಳಿದ್ರೆ ಹೆಂಗೆ? ನೀವು ಫಸ್ಟ್ ಒಂದು ವರ್ಡ್ ಏನ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ಫಸ್ಟ್ ಲೈನ್ ಫೈರ್, ಫೈರ್ ಮೊದಲನೇ ಲೈನ್ ಮಾತ್ರ ಇಟ್ಕೊಳ್ಳಿ ಅಷ್ಟೇ. ಓಕೆ. ಕೋಮಲ್ ಅವರ ಹೆಂಡತಿ ಪಾತ್ರ ಮಾಡಿದ್ದಾರೆ. ಹೆಂಡತಿ ಸತ್ತ ನಂತರ ಬೇಸರದಿಂದ ಊರೂರು ಅಲ್ಲಿದ್ದಕ್ಕೆ ಶುರು ಮಾಡ್ತಾರೆ. ಐಸ್ ಕ್ಯೂಬ್. ಆರಂಭದಿಂದ ಕೋಮಲ್ ಅವರ ಪಾತ್ರವನ್ನ ಇನೋಸೆಂಟ್ ಆಗಿ ತೋರಿಸಿ ಕೊನೆಯಲ್ಲಿ ಎಲ್ಲಾ ಸಮಸ್ಯೆಗೂ ಅವರೇ ಕಾರಣ ಅನ್ನೋ ಸೀಕ್ರೆಟ್ ರಿವೀಲ್ ಆಗುತ್ತೆ. ಓಕೆ. ನೆಕ್ಸ್ಟ್, ಕೋಮಲ್ ಜೊತೆ ಕಾಣಿಸೋ ರೋಬೋನೇ ಸಿನಿಮಾದ ಮೇನ್ ವಿಲನ್. ಫೈರ್. ಕೋಮಲ್ ಅವರ ಪಾತ್ರಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ. ಮೊದಲಿಗೆ ಅವರು ಮಂತ್ರವಾದಿ ಆಗಿರ್ತಾರೆ. ನೀವು ಒಂದೇ ಕೇಳಿ ಮೇಡಮ್, ನೀವು 2-3 ಹೇಳ್ಬೇಡಿ, ಒಂದೇ ಕೇಳಿ. ಒಂದೇನಾ? ಫಸ್ಟ್ ಲೈನ್ ಇದೆಯಲ್ಲ ಅಥವಾ ಸೆಕೆಂಡ್ ಲೈನ್ ಏನಾದ್ರು ಒಂದೇ ಕೇಳಿ. ನೀವೆಲ್ಲ ಆನ್ಸರ್ ಸೇರಿಸಿ ಒಂದೇ ಕ್ವಶನ್ ಟ್ರಿಮ್ ಮಾಡಿ. ಅಂದ್ರೆ ಯು ಆರ್ ರಿವೀಲಿಂಗ್ ದ ಕಂಟೆಂಟ್. ಟ್ರಿಮ್ ಮಾಡಿ. ಸರಿ ಸರಿ. ಇದಕ್ಕೆ ವಾಟರ್. ವಾಟರ್. ಓಕೆ ಓಕೆ. ಅಂದ್ರೆ ಸುಳ್ಳು. ಐಸ್ ಕ್ಯೂಬ್. ಐಸ್ ಕ್ಯೂಬ್. ಓಕೆ. ಇವಾಗ ಫೈನಲಿ ಜನಕ್ಕೆ ಸಿಕ್ಕಾಪಟ್ಟೆ ಭಯ ಹುಟ್ಟಿಸುವಂತ 3 ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಏನೋ ಇದೆಯಾ? ಇದ್ರೆ ಯಾವ್ದು ಅಂತ ಹೇಳಿ. ಆನ್ಸರ್ ಮಾತ್ರ ಮಾಡ್ಬೋದು. ಇದು ಅದಲ್ಲ, ಇದು ಬೇರೆ. ಅದು ಭಯ ಹುಟ್ಟಿಸೋ ಎಲಿಮೆಂಟ್ಸ್ ಇದೆಯಾ? ಇದ್ರೆ ಏನದು ಅಂತ. ಭಯ ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮ್ಯೂಸಿಕ್. ಯಾಕೆ ಅಂತಂದ್ರೆ ಇದಕ್ಕೆ ಸುಕುಮಾರ್ ಅಂತ ಚೆನ್ನೈಯಲ್ಲಿ ಅವರೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು. ಅವರ ತಂದೆ ಬಂದು ಒಂದು ಹೆಚ್ಚು ಕಮ್ಮಿ 1400 ಪಿಕ್ಚರ್ ಮಾಡಿರೋಂಥವ್ರು. ಕನ್ನಡದಲ್ಲೂ ಕೂಡ ಸಂಗೀತ ರಾಜ ಅನ್ನೋ ಹೆಸರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು. ಹೃದಯ ಸಮುದ್ರ, ಕಲಕಿ, ಹತ್ತಿದ ರೋಷದ ಬೆಂಕಿ ಆ ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಮಕ್ಕಳಿವರು ಪಾಸ್ಟ್ 30 years ಇಂದ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡ್ತಾ ಇರ್ತಾರೆ. ನಾವು ಈ ಪಿಕ್ಚರ್ನ ಅವ್ರ ಹತ್ರ ತೊಗೊಂಡೋದಾಗ ಅವ್ರ ಈ ಪಿಕ್ಚರ್ ನೋಡಿ ಇದು ನಮ್ಮ ಅಪ್ಪನ ಕೈಯಲ್ಲೇ ಮಾಡಿಸ್ತೀನಿ, ಅವರೇ ಕರೆಕ್ಟು. ಏನಕ್ಕೆ ಅಂದರೆ ತುಂಬ ರಾಗಗಳು ಬೇಸ್ ಯೂಸ್ ಮಾಡ್ತೀವಿ ಅಂದರು. ಸೊ ಈ ಪಿಕ್ಚರನ್ನು USPನೇ ಮ್ಯೂಸಿಕ್ಕು, ಅದೇ ಭಯ ಪಡಿಸೋದು. ವಂಡರ್ಫುಲ್. ಆ ಒಂದು ಸೀನ್ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಹಳ್ಳಿ ಜನರು ಆಗ ಫೈರ್ ಇಟ್ಕೊಂಡು ಹೋಗ್ತಾ ಇರುವಂಥದ್ದು. ಅದು ನಮಗೆ ಟ್ರೇಲರ್ ನೋಡಿದಾಗ ಒಂಥರ ವೈಬ್ ಕ್ರಿಯೇಟ್ ಆಗುತ್ತೆ. ಇನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ಸ್ವಲ್ಪ ಈ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಕ್ಯಾಮ್ರಾಮನ್ ವೀನಸ್ ಮೂರ್ತಿ ಅವ್ರ ಮಗ ಅವರು ಒಂದು ಇದರಲ್ಲಿ ಫೋಟೋಗ್ರಫಿ ಇದು ಅವರೇ ಮಾಡ್ಯಾರ, ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅವರು. ಮತ್ತು ಈ ಇದ್ರೊಳಗಡೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಪ್ರೊಡ್ಯೂಸರ್ಸ್ ಮೇನ್ ಆಗ್ತಾರೆ. ಯಾಕಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಹೆಚ್ಚು ಕಮ್ಮಿ ಒಂದು 300 ಮೆಂಬರ್ಸು ಜೂನಿಯರ್ಸ್ ಬೇಕು ಅಂತ. ಇವರು ರವಿ ಅವರು ಇವರೆಲ್ಲ ಕುತ್ಕೊಂಡು ಮಾತಾಡಿ 300ನ ಡಬಲ್ ಮಾಡೋಣ CGಲಿ ಅಂತಂದರು. ಅದು ತುಂಬ ಆರ್ಟಿಫಿಷಿಯಲ್ ಆಗಿರುತ್ತೆ ಅಂತ ಮಾತಾಡಿದ್ಮೇಲೆ ಒಂದು 750 ಮೆಂಬರ್ಸ್ ಅದನ್ನ ಯೂಸ್ ಮಾಡಿ ಅದನ್ನೇ ಅಷ್ಟೊಂದು ದಿವಸ ಮೇಂಟೈನ್ ಮಾಡಿದೆ. ಅದೇ ದೊಡ್ಡ ವಿಚಾರ. ಹಂಗಾಗಿ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಈಗ ದೊಡ್ಡ ಪಿಕ್ಚರಲ್ಲಿ ಅದು ಸರ್ವೇ ಸಾಮಾನ್ಯ. ಅದು ನಮ್ಮ ಥರ ಚಿಕ್ಕ ಬಡ್ಜೆಟ್ ಪಿಕ್ಚರಲ್ಲಿ ಅದು ತುಂಬ ದೊಡ್ಡ ವಿಚಾರ. ಸೊ ಹಾಗಾಗಿ ಅಷ್ಟು ಜನದ ಕೈಯಲ್ಲೂ ಬೆಂಕಿ ಇರಬೇಕು, ಟಾರ್ಚ್ ಇರಬೇಕು. ಮೋಸ್ಟ್ಲಿ ಇವರು ಟಾರ್ಚ್ ಅಂಗಡಿನೇ ಇಡ್ಬೋದು, ಅಷ್ಟು ಟಾರ್ಚ್ ಸ್ಟಾಕಲ್ಲಿದೆ ಅವ್ರಿಗೆ. ಸೊ ಅದು ಆ ಥರದ್ದೆಲ್ಲ ಬಳಸಿರೋದಕ್ಕೆ ಅದು ತುಂಬಾ ಬ್ರಹ್ಮಾಂಡವಾಗಿ ಕಾಣಿಸ್ತು. ಇಲ್ಲ, ಅದು ಸೀನ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸ್ಟಾರ್ಟಿಂಗ್ ಇಂದ ನಾನು ಏನ್ ಹೇಳ್ದೆ, ಫೈರ್ ಒಂಥರ ವಿಜುವಲ್ ಟ್ರೀಟ್ ಅಂತ ಅನ್ಸುತ್ತೆ. ಅದು ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಎಲ್ಲೂ ಕೂಡ ಹೊಸಬರು ಅಂದ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ರೊಡಕ್ಷನ್ ಅಂತ ನಮ್ಗೆ ಫೀಲ್ ಕೊಡೋದಿಲ್ಲ. ತುಂಬಾ ಚೆನ್ನಾಗಿ. ಮೇಡಮ್, ತಾವೇನೇ ಹೇಳ್ತಿದ್ದೀರಾ, 31ಕ್ಕೆ ಬರ್ತಿದ್ದೀರಾ, ಖುಷಿ ಇದೆ? ತುಂಬಾ ಖುಷಿ ಇದೆ. ಐ ಆಮ್ ಜಸ್ಟ್ ವೇಟಿಂಗ್. ತುಂಬಾ ಎಕ್ಸೈಟ್ ಆಗಿದ್ದೀನಿ 31ಗೆ ನಾನು ಕೂಡ ಸಿನಿಮಾ ನೋಡಕ್ಕೆ.
ಎಸ್ ಪ್ಲೀಸ್ ಎಲ್ಲರೂ ಅಕ್ಟೋಬರ್ 31ಗೆ ಕೋಣ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸರ್ 31ಕ್ಕೆ ಬರ್ತಾ ಇದ್ದೀರಾ, ಜನರು ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡ್ಬೇಕು ಹೇಳ್ಬಿಡಿ ಸರ್. ನನ್ನ ಒಂದು ಪ್ರತಿ ಪ್ರಯತ್ನದಲ್ಲೂ ನನಗೆ ಸಪೋರ್ಟಾಗಿ ನಿಂತಿದ್ದಾರೆ ಜನ. ಅವ್ರಿಗೆ ಗೊತ್ತು ನಾನು ಯಾವ ಪಿಕ್ಚರ್ ಮಾಡಿದ್ರೂ, ಈಗ ನಾನು ಸುಮ್ಮನೆ ಪಿಕ್ಚರು ಮಾಡೋದಿಲ್ಲ. ಅವ್ರಿಗೆ ಇವತ್ತು ಯಾವುದೋ ಒಂದು ಮಾಧ್ಯಮದ ಮೂಲಕ ನೋಡಿದ್ದಾರೆ, ಅವರೆಲ್ಲರೂ ಖುಷಿ ಪಟ್ಟಿದ್ದಾರೆ ಬೈ ಇಯರ್ಸ್. ಸೊ ಅವ್ರಿಗೆ ಗೊತ್ತು ಇದೊಂದು ಒಳ್ಳೆ ಪ್ರಯತ್ನ ಮಾಡಿದ್ದೀನಿ ಅಂತ, ಅವ್ರ ಸಪೋರ್ಟ್ ಇರುತ್ತೆ. ನಮ್ಮ ಪ್ರೊಡಕ್ಷನ್ನ ಮೊದಲನೇ ಸಿನಿಮಾ ಕೋಣ, ಕೋಮಲ್ ಸರ್ ಇರೋದ್ರಿಂದ ನಮಗದೊಂಥರ ಒಂದು ಎಕ್ಸ್ಟ್ರಾ ಧೈರ್ಯ ಅಂತ ಹೇಳಬಹುದು. ನನ್ನ ಒಂದು ಪಾತ್ರ ನನ್ನನ್ನು ಬೇರೆ ರೀತಿಯಾಗಿ ಒಂದು ತೋರಿಸುವಂತಹ ಪಾತ್ರ ಆಗಿರೋದ್ರಿಂದ ನಾನು ಆ್ಯಕ್ಟರ್ ಆಗಿನೂ ಕೂಡ ನಾನು ವಿಭಿನ್ನವಾದ ಕರಿಯರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪ್ರೊಡ್ಯೂಸರ್ ಆಗಿ ಕೂಡ ಲಕ್ಷ್ಮಿ ಪಾತ್ರ ಮಾಡಿದ್ದೀನಿ. ಲಕ್ಷ್ಮಿ ನನ್ನನ್ನು ಹೆಚ್ಚು ಪ್ರೀತಿಸ್ಲಿ ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ. ಇದಕ್ಕೆ ನೀವು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೋದ್ರ ಜೊತೆಗೆ ನಮಗೆ ಸಪೋರ್ಟ್ ಮಾಡಿ. ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗೋದು ತುಂಬ ಕಡಿಮೆ ಆಗ್ತಾ ಇದೆ, ಅದನ್ನು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಇಡೀ ತಂಡ ಒಳ್ಳೆ ಒಂದು ಸ್ಟ್ರಾಂಗ್ ಆಗಿ ತುಂಬ ಎಫರ್ಟ್ ಹಾಕಿ ಮಾಡಿರುವಂತಹ ಒಂದು ಸಿನಿಮಾ. ಮೈಂಡ್ನಲ್ಲಿ ನಿಮಗೆ ಯಾವುದೇ ರೀತಿಯಾದ ಸ್ಟ್ರೆಸ್ ಇದ್ರೂ ಕೂಡ ಅದು ರಿಲೀವ್ ಮಾಡುವಂತಹ ಒಂದು ಸಿನಿಮಾ ಇದಾಗುತ್ತೆ. ಸೊ ಕೋಣನ ಇದೆ ಅಕ್ಟೋಬರ್ 31ನೇ ತಾರೀಕು, ನೋಡೋದನ್ನ ಮರಿಬೇಡಿ. ಅಕ್ಟೋಬರ್ 31ರಂದು ಕೋಣ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.